ನಮಸ್ಕಾರ. ಪತ್ರಪುಷ್ಪ 60 ಇ.ಟಿ. ಸ್ಟರ್ಡಿ ಅವರಿಗೆ ಆಗಸ್ಟ್ 24, 1899 ಲಂಡನ್. ಈ ಪತ್ರವನ್ನ ಸೋದರಿ ನಿವೇದಿತಾ ಸ್ವಾಮಿ ವಿವೇಕಾನಂದರ ಲಂಡನ್ನಿನ ಶಿಷ್ಯನಾದಂತಹ ಇ.ಟಿ. ಸ್ಟರ್ಡಿ ಅವನನ್ನು ಉದ್ದೇಶಿಸಿ ಬರೆದಿರುವಂಥದ್ದು. ಇ.ಟಿ. ಸ್ಟರ್ಡಿ ಹಿಂದೆ ಒಬ್ಬ ಥಿಯಾಸಾಫಿಸ್ಟ್ ಆಗಿದ್ದಂಥವನು. ಅಲ್ಲದೆ ಕೆಲಕಾಲ ಭಾರತದಲ್ಲಿ ವಾಸವಾಗಿದ್ದು ಹಿಂದೂ ಧರ್ಮವನ್ನ ಅಧ್ಯಯನ ಮಾಡಿದ್ದಂತಹ ಚಿಂತಕ. ಅವನೊಬ್ಬ ನಿಷ್ಠಾವಂತ ವೇದಾಂತಿ, ಹಿಂದೂ ಶಾಸ್ತ್ರಗಳಲ್ಲಿ ಆಸಕ್ತನಾಗಿದ್ದಂಥವನು. ರೀಡಿಂಗ್ ಪಟ್ಟಣದಲ್ಲಿ ಎಲ್ಲ ಐತಿಹಾಸಿಕ ಸ್ಥಳಗಳನ್ನು, ಕೇಂದ್ರಗಳನ್ನು ಸ್ವಾಮೀಜಿ ಸಂದರ್ಶಿಸಿದ್ರು. ತಮ್ಮ ಅತಿಥೇಯರಾದಂತಹ ಸ್ಟರ್ಡಿಯವರೊಂದಿಗೆ ತತ್ವಶಾಸ್ತ್ರಗಳ ಮೇಲೆ ದೀರ್ಘಕಾಲ ಸ್ವಾಮೀಜಿ ಸಂಭಾಷಣೆಯನ್ನು ನಡೆಸಿದ್ರು. ಹಾಗೆ ಅವನಿಗೆ ಸಂಸ್ಕೃತ ಕಲಿಯೋದಕ್ಕೂ ಕೂಡ ಸ್ವಾಮೀಜಿ ನೆರವಾಗಿದ್ರು. ಮತ್ತೆ ನಾರದ ಭಕ್ತಿ ಸೂತ್ರಗಳನ್ನ ಆಂಗ್ಲ ಭಾಷೆಗೆ ಅನುವಾದ ಮಾಡೋದ್ರಲ್ಲೂ ಕೂಡ, ಹಾಗೆ ಅವುಗಳ ಮೇಲೆ ವ್ಯಾಖ್ಯೆಯನ್ನ ಬರೆಯೋದ್ರಲ್ಲೂ ಕೂಡ ಅವನಿಗೆ ಸ್ವಾಮೀಜಿ ತುಂಬಾ ನೆರವಾಗಿದ್ರು. ಈತ ಹಿಮಾಲಯದ ಆಲ್ಮೋರಾದಲ್ಲಿ ವಾಸವಾಗಿದ್ದಾಗ ಇವನಿಗೆ ಸ್ವಾಮಿ ವಿವೇಕಾನಂದರ ಸೋದರ ಸನ್ಯಾಸಿಗಳಾದ ಸ್ವಾಮಿ ಶಿವಾನಂದರ ಪರಿಚಯವಾಗಿತ್ತು. ಸ್ವಾಮಿ ಶಿವಾನಂದರ ಮೂಲಕ ಸ್ವಾಮೀಜಿಯ ಬಗ್ಗೆ ತಿಳ್ಕೊಂಡಂತಹ ಇ.ಟಿ. ಸ್ಟರ್ಡಿ ಹಿಂದಿರುಗಿದ ಮೇಲೆ ಅವರೊಂದಿಗೆ ಪತ್ರದ ವ್ಯವಹಾರವನ್ನ ಪ್ರಾರಂಭ ಮಾಡಿದ. ಆಗ ಸ್ವಾಮೀಜಿ ನ್ಯೂಯಾರ್ಕ್ನಲ್ಲಿದ್ರು. ಮಿಸ್ ಹೆನ್ರಿಟಾ ಮುಲ್ಲರ್ ಸ್ವಾಮೀಜಿಯವರನ್ನ ಲಂಡನ್ನಿಗೆ ಆಹ್ವಾನಿಸುತ್ತಿರುವುದು ತಿಳಿದಾಗ ಸ್ಟರ್ಡಿಯೂ ಕೂಡ ಅವರೊಂದಿಗೆ ಆದರದ ಆಹ್ವಾನವನ್ನ ಕಳುಹಿಸಿ ತನ್ನ ಅತಿಥಿಯಾಗುವಂತೆ ಕೇಳಿಕೊಂಡಿದ್ದ. ತಮ್ಮ ಸಂದೇಶವನ್ನ ಪ್ರಸಾರ ಮಾಡುವುದಕ್ಕೆ ಲಂಡನ್ ತುಂಬಾ ಫಲವತ್ತಾದ ಕ್ಷೇತ್ರ ಅಂತ ಹೇಳಿ ಸ್ವಾಮೀಜಿಯವರನ್ನ ಲಂಡನ್ನಿಗೂ ಕೂಡ ಕರೆಸಿಕೊಂಡಿದ್ದ ಇ.ಟಿ. ಸ್ಟರ್ಡಿ. ಈ ಪತ್ರದಲ್ಲಿ ಸೋದರಿ ನಿವೇದಿತಾ ಇ.ಟಿ. ಸ್ಟರ್ಡಿ ಅವರ ಹಿಂದಿನ ಪತ್ರದಲ್ಲಿ ಕೇಳಿರುವಂತಹ ಪ್ರಶ್ನೆ. ಆ ಪ್ರಶ್ನೆ ಹೀಗಿದೆ: ನಿಮಗೆ ತಿಳಿದಿರುವಂತೆ ನಾವಿಬ್ಬರು ಅಂತ ಹೇಳಿದ್ರೆ, ನಾನು ಮತ್ತು ನೀವು ಸ್ವಾಮೀಜಿ ಮತ್ತು ಅವರ ಕೆಲಸದ ಬಗ್ಗೆ ಅಭಿಪ್ರಾಯ ಭೇದವನ್ನು ಹೊಂದಿದ್ದೇವೆ. ಈ ದೇಶಕ್ಕೆ ಭೇಟಿ ನೀಡಿದ ಸನ್ಯಾಸಿಗಳಲ್ಲಿ ನಾನು ಸನ್ಯಾಸದ ಆದರ್ಶವನ್ನ ನೋಡಿರೋದು ಬಹಳ ಕಡಿಮೆ. ಆದರೆ ನನಗೆ ಈ ಆದರ್ಶದ ಬಗ್ಗೆ ಬಹಳ ಒಳ್ಳೆಯ ವಿಷಯವನ್ನ ಕೇಳಿದ್ದೇನೆ ಮತ್ತು ನನಗೆ ಅದರ ಬಗ್ಗೆ ಅಪಾರವಾದ ಗೌರವ ಇದೆ. ನಿಮ್ಮ ಆದರ್ಶಗಳನ್ನ, ಅಂದ್ರೆ ನಿವೇದಿತಾ ಹೇಳ್ತಾ ಇದ್ದಾರೆ, ನಿಮ್ಮ ಆದರ್ಶಗಳನ್ನ ಯಾವುದೇ ರೀತಿಯಲ್ಲೂ ಕೂಡ ಪ್ರಭಾವಗೊಳಿಸೋದು ನನ್ನ ಉದ್ದೇಶ ಅಲ್ಲ. ಆದರೆ ನಾನು ಅನೇಕ ವಿಷಯಗಳಲ್ಲಿ ನಿರಾಶೆಗೊಂಡಿದ್ದೇನೆ. ಅದನ್ನ ಒಪ್ಪಿಕೊಳ್ಬೇಕು ಮತ್ತು ಈ ವಿಷಯವನ್ನ ಸ್ವಾಮಿ ವಿವೇಕಾನಂದರಿಗೆ ಹೇಗೆ ತಿಳಿಸೋದು ಅಂತ ದಿನಂಪ್ರತಿ ನಾನು ಆಲೋಚಿಸ್ತಾ ಇದ್ದೀನಿ ಅಂತ ಹಿಂದೆ ಬರೆದಿರುವಂತಹ ಒಂದು ಪತ್ರದಲ್ಲಿ ನಿವೇದಿತಾಳೊಂದಿಗೆ ಈ ಪ್ರಶ್ನೆಯನ್ನ ಇಟ್ಟು ಪತ್ರವನ್ನ ಮುಕ್ತಾಯ ಮಾಡಿದ. ಈ ಪತ್ರದಲ್ಲಿ ಸೋದರಿ ನಿವೇದಿತಾ ಈ ಪ್ರಶ್ನೆಯನ್ನ ಮೂಲವಾಗಿರಿಸಿಕೊಂಡು ಚಾವಟಿಯ ಏಟಿನೋಪಾದಿಯಲ್ಲಿ ಈ ಪ್ರಶ್ನೆಗೆ ಉತ್ತರವನ್ನ ಕೊಡ್ತಾ ಇದ್ದಾಳೆ ಸೋದರಿ ನಿವೇದಿತಾ ಈ ಪತ್ರದಲ್ಲಿ. ಹಾಗೆ ಸನ್ಯಾಸ ಧರ್ಮ, ಹಿಂದೂ ಧರ್ಮ, ಶ್ರೀರಾಮಕೃಷ್ಣರ ಶಿಷ್ಯರ ಬಗ್ಗೆ ಅವರಿಗಿದ್ದಂತಹ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸ್ತಾ ತನ್ನ ಗುರುದೇವ ಸ್ವಾಮಿ ವಿವೇಕಾನಂದರ ಬಗೆಗಿನ ತಪ್ಪು ಗ್ರಹಿಕೆ, ತಪ್ಪು ಕಲ್ಪನೆಯನ್ನ ನಿವಾರಿಸೋದಕ್ಕೆ ಕೂಡ ಪ್ರಯತ್ನವನ್ನ ಮಾಡ್ತಾಳೆ ಸೋದರಿ ನಿವೇದಿತಾ. ಇದು ನಿಜಕ್ಕೂ ಶಿಷ್ಯೆಯೊಬ್ಬಳು ತನ್ನ ಗುರುವನ್ನ ಹೇಗೆ ಅವಳು ಪ್ರತಿನಿಧಿಸ್ತಾಳೆ ಅನ್ನೋದಕ್ಕೆ ಈ ಪತ್ರ ಪೂರಕವಾಗಿದೆ ಅಂತ ಕೂಡ ಹೇಳ್ಬೋದು. ಅವನು ಕೇಳಿರುವಂತಹ ಪ್ರಶ್ನೆಗೆ ಉತ್ತರವೇ ಈ ಪತ್ರ ಆಗಿದೆ ಅಂತ ಕೂಡ ಹೇಳ್ಬೋದು. ಅವನು ಹೇಳಿರೋ ಹಾಗೆ, ಅನೇಕ ವಿಷಯಗಳಲ್ಲಿ ನಿರಾಶೆಗೊಂಡಿದ್ದೇನೆ, ಸ್ವಾಮಿ ವಿವೇಕಾನಂದರ ಚಿಂತನೆಗಳೆಲ್ಲೋ ಒಂದ್ ಕಡೆ ಒಪ್ಕೊಳ್ಳೋದ್ರಲ್ಲಿ ನಾನು ಹಿಂಜರಿತಾ ಇದ್ದೀನಿ, ಇದನ್ನ ಸ್ವಾಮಿ ವಿವೇಕಾನಂದರಿಗೆ ತಿಳಿಸ್ಬೇಕು ಅಂತಿದ್ದೀನಿ, ಇದನ್ನ ಆಲೋಚನೆ ಮಾಡ್ತಾ ಇದ್ದೀನಿ ದಿನಂಪ್ರತಿ ಅಂತ ಹೇಳಿದ್ನಲ್ಲ, ಅದಕ್ಕೆ ಉತ್ತರವಾಗಿ ಈ ಪತ್ರದಲ್ಲಿ ನಿವೇದಿತಾ ತಿಳಿಸ್ಕೊಡುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾಳೆ. ಅದೇ ಈ ಪತ್ರ. ಉತ್ತರವನ್ನ ಹೀಗೆ ಕೊಡ್ತಾಳೆ: ಇ.ಟಿ. ಸ್ಟರ್ಡಿ ಅವರಿಗೆ 24 ಆಗಸ್ಟ್ 1899 ಲಂಡನ್. ಪ್ರಿಯ ಸ್ಟರ್ಡಿ ಅವರೇ, ನಿಮ್ಮ ಪತ್ರ ಮುಖೇನ ನಿಮಗಾಗಿರುವ ತೀವ್ರವಾದ ನೋವನ್ನ ಅಸ್ಪಷ್ಟವಾಗಿ ನಾನು ಇಲ್ಲಿಂದಲೇ ಊಹಿಸಬಲ್ಲೆ. ನಿಮ್ಮ ಆದರ್ಶಗಳನ್ನ ಪ್ರಭಾವಗೊಳಿಸೋದು ನನ್ನ ಉದ್ದೇಶ ಅಲ್ಲ ಅಂತಲ್ಲ ನೀವು ಹೇಳಿದ್ದೀರಿ. ಆದರೆ ನೀವು ಯಾವುದೇ ರೀತಿಯ ಹಿಂಜರಿಕೆಯನ್ನು ಬದಿಗಿಟ್ಟು ಯಾರೊಂದಿಗಾದರೂ ಮಾತನಾಡಲು ನಿರ್ಧರಿಸುವುದಕ್ಕೆ ನನ್ನ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ನಾನು ನಿಮ್ಮ ಈ ಮಾತನ್ನ ಕೇಳಿ ಒಂದು ಕ್ಷಣ ಆಘಾತಕ್ಕೆ ಒಳಗಾದೆ. ಏಕೆಂತ ಹೇಳಿದ್ರೆ, ವಿಶ್ವಾಸದ್ರೋಹವು ಅತ್ಯಂತ ಭಯಾನಕವಾದದ್ದು ಮತ್ತು ನಿಮ್ಮ ಈ ಟೀಕೆಗಳನ್ನ ಕೇಳೋದಕ್ಕೆ ಸ್ವಾಮೀಜಿ ಆಗಿರ್ಬೋದು ಅಥವಾ ಅವರ ಶಿಷ್ಯರು ಅಥವಾ ಯಾರಾದರೂ ಆಗಿರಬಹುದು, ಅದನ್ನ ಕೇಳೋದು ತರವಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಆದರೆ ಅದೇ ಸಮಯಕ್ಕೆ ನನ್ಗನ್ನಿಸ್ತು, ನಿಮ್ಮನ್ನ ನಿಮ್ಮ ಹಳೆಯ ಜೀವನದಿಂದ ಹೊರಗಿಡಬಹುದಾದಂತಹ
ನಿಮ್ಮನ್ನು ಮೆಟ್ಟಿ ನಿಂತಿರುವ ತೀವ್ರವಾದ ನೋವು ನನ್ನ ಹೃದಯವನ್ನ ಕಲಕಿಬಿಡ್ತು. ಆದರೆ ಈ ವಿಷಯವು ಹೊರಗಿನವರ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ಒಂದು ಕ್ಷಣ ಯೋಚನೆ ಮಾಡಿ ಅಂತ ಕೂಡ ತಿಳಿಸೋದಕ್ಕೆ ಇಚ್ಛಿಸ್ತಾ ಇದ್ದಾಳೆ. ಈ ವಿಚಾರವನ್ನ ನನ್ನ ಪ್ರೀತಿಯ ತಾಯಿ, ಅಂದ್ರೆ ಇಲ್ಲಿ ನನ್ನ ಪ್ರೀತಿಯ ತಾಯಿ ಅಂದ್ರೆ ತನ್ನ ಹೆತ್ತ ತಾಯಿ ಮೇರಿ ಬಗ್ಗೆ ರೆಫರ್ ಮಾಡ್ತಾ ನಿವೇದಿತಾ ಹೇಳ್ತಾ ಇದ್ದಾಳೆ. ಈ ವಿಚಾರವನ್ನ ನನ್ನ ಪ್ರೀತಿಯ ತಾಯಿಯ ಬಳಿ ನಾನು ಚರ್ಚೆ ಮಾಡಿದಾಗ ಶಿಷ್ಯರೊಬ್ಬರಿಗೆ ಆಗುವಂತಹ ತೊಂದರೆಯನ್ನ ಭಾವಿಸಿ ಅದು ಅವಳಿಗೆ ಹೇಗೆ ಅನ್ವಯಿಸುತ್ತೆ ಅನ್ನೋದನ್ನ ನಾನು ಪ್ರಶ್ನೆ ಮಾಡಿದೆ. ಅದಕ್ಕೆ ನನ್ನ ತಾಯಿ ಹೀಗೆ ಉತ್ತರ ಕೊಟ್ಲು. ಸಾಂಪ್ರದಾಯಿಕ ಕ್ರೈಸ್ತಳಾದ ನನಗೆ ಸ್ವಾಮಿ ವಿವೇಕಾನಂದರು ಅನ್ವಯಿಸಿದ್ದು ಅಥವಾ ಪ್ರಭಾವಗೊಳಿಸಿದ್ದು ಅವರ ನೈಜ ಅರ್ಹತೆ ಮತ್ತು ನನ್ನ ಅಂದ್ರೆ ನಿವೇದಿತಾಳ ಜೀವನದ ಮೇಲೆ ಬೀರಿದಂತಹ ಪ್ರಭಾವದಿಂದ ಮಾತ್ರ ಅಂತ ನನ್ನ ತಾಯಿ ಉತ್ತರ ಕೊಟ್ಲು. ಹಾಗೆ ಮಾತನ್ನ ಮುಂದುವರಿಸ್ತಾ ಹೇಳಿದ್ಲು, ಅನಾರೋಗ್ಯಕರ ವ್ಯಕ್ತಿಗಳು ಪಡೆಯುವಂತಹ ಸೌಕರ್ಯಗಳನ್ನ ಹೊಂದೋದಕ್ಕೆ ನಮ್ಮ ಆರೋಗ್ಯವೇ ಕ್ಷೀಣಿಸಬೇಕು ಅಂತೇನಿಲ್ಲ. ಆದ್ರೆ ಸ್ವಾಮೀಜಿಯವರ ವಿಷಯದಲ್ಲಿ ಪರಿಪೂರ್ಣ ಸ್ವಾತಂತ್ರ್ಯ ಇರಬೇಕು ಅನ್ನೋದು ನನ್ನ ತಾಯಿ ಒಮ್ಮೆ ನನಗೆ ಹೇಳಿದ್ದು ನೆನಪಾಗ್ತಾ ಇದೆ. ಶ್ರೇಷ್ಠ ವ್ಯಕ್ತಿಯೊಬ್ಬನು ತನ್ನ ಶ್ರೇಷ್ಠತೆಯನ್ನ ಪ್ರತಿಯೊಂದು ಸಣ್ಣ ಸಣ್ಣ ಕಾರ್ಯದಲ್ಲೂ ಕೂಡ ವ್ಯಕ್ತಪಡಿಸ್ತಾನೆ ಮತ್ತು ಇತರರಿಗೆ ಆಗುವಂತಹ ಆಕ್ಷೇಪಣೀಯ ವಿಷಯಗಳನ್ನ ತನ್ನದ್ದೇ ಅಂತ ಭಾವಿಸಿ ಅದನ್ನ ಸ್ವೀಕಾರ ಮಾಡ್ತಾನೆ ಅಂತ ಕೂಡ ಅವಳು ನನಗೆ ಹೇಳಿದ್ಲು. ಅವಳು ಅಂದರೆ ನನ್ನ ತಾಯಿ ನನಗೆ ಹೇಳಿದ್ಲು. ಇತರ ಸನ್ಯಾಸಿಗಳ ಮೇಲೆ ಮಾಡಿದಂತಹ ಆರೋಪ ಅವರ ಧಾರ್ಮಿಕ ಭಾವನೆಗೆ ವಿರುದ್ಧವಾಗಿದೆ ಅಂತ ಕೂಡ ಅವಳು ಅರ್ಥ ಮಾಡ್ಕೊಂಡಿದ್ಲು. ಈ ವಿಚಾರವನ್ನ ಇತರರ ಪರವಾಗಿ ಹೇಗೆ ನಿರ್ಣಯಿಸಬೇಕು ಅನ್ನೋ ಅಭ್ಯಾಸ ಅವಳಿಗಿರ್ಲಿಲ್ಲ. ವಿದೇಶದಿಂದ ಬಂದ ವ್ಯಕ್ತಿಯೊಬ್ಬ ತನ್ನ ಜೀವನವನ್ನ ಒಮ್ಮೆಲೆ ವಿಚಿತ್ರ ಪರಿಸ್ಥಿತಿಗಳಿಗೆ ತನ್ನನ್ನ ತಾನು ಬದಲಿಸ್ಕೊಳ್ಬೇಕು ಅನ್ನುವಂಥದ್ದನ್ನು ನಿರೀಕ್ಷೆ ಮಾಡೋದು ಕೂಡ ಅಸಮಂಜಸ ಅಂತ ಅನ್ಸತ್ತೆ. ಹಾಗೆ ಸ್ವಾಮಿ ವಿವೇಕಾನಂದರ ಸನ್ಯಾಸ ಧರ್ಮವನ್ನ ಪ್ರಶ್ನಿಸುವವರನ್ನ ಕಂಡು ಅವಳು ಅಂದರೆ ನನ್ನ ತಾಯಿ ವೈಯಕ್ತಿಕವಾಗಿ ಆಶ್ಚರ್ಯವನ್ನು ಕೂಡ ವ್ಯಕ್ತಪಡಿಸಿದ್ಲು. ನನ್ನ ತಾಯಿ ಮತ್ತು ಇಡೀ ಕುಟುಂಬ ಸ್ವಾಮಿ ತುರಿಯಾನಂದರಲ್ಲಿದ್ದಂತಹ ಭಗವತ್ ಪ್ರೇಮ ಹೇಗೆ ಉಕ್ಕಿ ಹರಿತಾ ಇತ್ತು ಅನ್ನೋದನ್ನ ಮತ್ತು ಅವರು ಬಾಹ್ಯ ಸನ್ನಿವೇಶಗಳ ಬಗ್ಗೆ ಸಂಪೂರ್ಣ ಅನಾಸಕ್ತಿ ತೋರಿಸಿದ್ದನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸಿದ್ರು. ಅವಳಲ್ಲಿ ನಾನು ಈ ವಿಚಾರವನ್ನ ಚರ್ಚಿಸಿದ್ರು ಏಕಮಾತ್ರ ಉದ್ದೇಶ ಇತ್ತು. ಸ್ವಾಮಿ ತುರಿಯಾನಂದರ ಮೇಲಿದ್ದಂತಹ ಆಪಾದನೆಗೆ ನ್ಯಾಯವನ್ನ ಒದಗಿಸಬಹುದಾಗಿದೆ ಅನ್ನೋದು ನಿಮ್ಮಲ್ಲಿ ಯಥಾವತ್ತಾಗಿ ತಿಳಿಸೋದಕ್ಕೆ ನಾನು ಇಚ್ಛೆ ಪಡ್ತೇನೆ. ನನ್ನ ತಾಯಿ ಏನಾದ್ರೂ ಈ ವಿಚಾರವಾಗಿ ಅನುಮಾನವನ್ನ ವ್ಯಕ್ತಪಡಿಸಿದ್ರೆ ನಾನು ಅವರಲ್ಲಿ ಗಮನಿಸಿದ್ದನ್ನ ಪ್ರಾಮಾಣಿಕವಾಗಿ ವರದಿಯನ್ನ ಮಾಡ್ಕೊಳ್ತಾ ಇದ್ದೆ. ಈಗ ನಾನು ಈ ವಿಚಾರವನ್ನ ಒಳಗಿನ ದೃಷ್ಟಿಕೋನದಿಂದ ಚರ್ಚಿಸೋದಕ್ಕೆ ಇಷ್ಟಪಡ್ತೇನೆ ಅಂತ ಕೂಡ ಬರೀತಾಳೆ. ಒಳಗಿನ ದೃಷ್ಟಿಕೋನ ಅಂತಂದ್ರೆ ನೇರವಾಗಿ ಅವನೇನ್ ಪ್ರಶ್ನೆಯನ್ನ ಕೇಳಿದಾನೆ ಅದಕ್ಕೆ ನೇರವಾಗಿ ನಾನು ಉತ್ತರವನ್ನ ಕೊಡ್ತೇನೆ, ನನ್ನ ಹಿಂದಿನ ಯಾವುದೇ ಜಸ್ಟಿಫಿಕೇಶನ್ಸ್ ಅವಶ್ಯಕತೆ ಇಲ್ಲ ಅನ್ಸುತ್ತೆ ಅಂತ ಹೇಳ್ತಾ ಇದ್ದಾಳೆ. ನಿಮ್ಗೆ ಈಗಾಗಲೇ ತಿಳಿದಿರೋ ಹಾಗೆ ಭಾರತದಲ್ಲಿ ಸನ್ಯಾಸ ಅನ್ನುವಂತಹ ಪದ ಅನ್ವಯ ಆಗುವುದು ಶುದ್ಧವಾದ ತ್ಯಾಗ ಜೀವನಕ್ಕೆ ಅನ್ನೋದು ನಿಮಗೀಗಾಗಲೇ ಗೊತ್ತಿದೆ. ನಾನೀಗ ಪ್ರಶ್ನಿಸಲು ಇಚ್ಛಿಸುವಂಥದ್ದು, ನೀವು ಈ ಬಗೆಯ ಶುದ್ಧವಾದ ತಪಸ್ವಿ ಜೀವನವನ್ನ ಎಲ್ಲಾದ್ರೂ ಯಾವತ್ತಾದ್ರೂ ಕೇಳಿದಿರೇನು? ಸ್ವಾಮೀಜಿ ಅವರ ಗುರುಭಾಯಿಗಳು ಮತ್ತು ಅವರ ಸನ್ಯಾಸಿ ಶಿಷ್ಯರು ಈ ರೀತಿಯ ಶುದ್ಧವಾದ ತಪಸ್ವಿ ಜೀವನ, ತ್ಯಾಗ ಜೀವನವನ್ನ ನಡೆಸ್ತಾ ಇದ್ದಾರೆ ಅಂತ ತಿಳಿಸೋದಕ್ಕೆ ನಾನು ಮೊದಲು ಇಚ್ಛೆ ಪಡ್ತೇನೆ. ಅವರಲ್ಲಿ ಅನೇಕರನ್ನ ನಾನು ಹತ್ತಿರದಿಂದ ನಿಕಟವಾಗಿ ಬಲ್ಲವಳಾಗಿದ್ದೇನೆ. ನಿಮ್ಗೆ ತಿಳಿದಿರೋ ಹಾಗೆ ಎಲ್ಲ ವಿಚಾರವೂ ಕೂಡ ಸತ್ಯವಾಗಿದೆ, ಸ್ಪಷ್ಟವಾಗಿದೆ ಅನ್ನೋದನ್ನ ನೆನಪಿನಲ್ಲಿಡಿ. ನೀವು ಇನ್ನೂ ಒಂದನ್ನ ನೆನಪಿನಲ್ಲಿಡಬೇಕು. ಏನು ಅಂತ ಹೇಳಿದ್ರೆ, ನೆನಪಿನಲ್ಲಿಡಬೇಕಾಗಿರೋ ವಿಷಯ ಸ್ವಾಮೀಜಿಯವರ ತ್ಯಾಗ ಜೀವನಕ್ಕೆ ಸಂಬಂಧಪಟ್ಟದ್ದು. ಭಾರತದಾದ್ಯಂತ ಪೂಜಿಸಲ್ಪಡಬಹುದಾದಂತಹ ಮಹಾನ್ ವ್ಯಕ್ತಿ ವರ್ಷದಿಂದ ವರ್ಷಕ್ಕೆ ತನಗೆ ಬರಬಹುದಾದಂತಹ ಖ್ಯಾತಿಯನ್ನ ದೂರ ಮಾಡಿ ಪಾಶ್ಚಾತ್ಯ ದೇಶಗಳಲ್ಲಿ ದೊರಕಬಹುದಾದಂತಹ ಐಷಾರಾಮಿ ಜೀವನ, ಹಾಗೆ ಅದರ ಬಗೆಗಿನ ಅವರ ಜ್ಞಾನ ಮತ್ತು ಮೆಚ್ಚುಗೆ ಅಷ್ಟು ಮಾತ್ರವಲ್ಲದೆ ತನ್ನ ಸ್ವದೇಶದ ಎಲ್ಲ ಶ್ರೀಮಂತರ ಸಹಾಯವನ್ನೂ ಕೂಡ ನಿರಾಕರಣೆ ಮಾಡಿ ದೇಶ ಬಾಂಧವರಂತೆ ವಿನಮ್ರ ಜೀವನವನ್ನ ನಡೆಸೋದಾಗಿ ಒತ್ತಿ ಹೇಳುವ ಸ್ಥೈರ್ಯ ನನ್ನ, ನಿಮ್ಮ ಮತ್ತು ಇತರ ಶ್ರೀಮಂತರ ಹಿಂದೂಗಳನ್ನು ಮೀರಿಸಿದೆ ಅನ್ನೋದನ್ನ ನೀವು ಯಾವತ್ತಿಗೂ ಮರಿಬಾರ್ದು ಅಂತ ನೇರವಾಗಿ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತಾಳೆ. ಹಾಗೆ ನೀವು ಸ್ವಾಮಿ ವಿವೇಕಾನಂದರಂತಹ ತ್ಯಾಗ ಜೀವನವನ್ನ ನಡೆಸೋದಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ ಅಂತಂದ್ಮೇಲೆ ಇಷ್ಟೆಲ್ಲ ಕತೆ ಏನು ಕೊಡ್ತಾ ಇದ್ದೀರಾ ಅನ್ನೋದು ಅವಳ ಚಿಂತನೆ.
ಈ ತ್ಯಾಗವು ಸಕ್ರಿಯ, ಸಕಾರಾತ್ಮಕ ಮತ್ತು ಅಗಾಧವಾದದ್ದಾಗಿದೆ ಅನ್ನೋದನ್ನು ಕೂಡ ಈ ಪತ್ರದಲ್ಲಿ ತಿಳಿಸ್ತಾ ಇದ್ದಾಳೆ. ನಾನು ಒಮ್ಮೆ ಎದ್ದು ನಿಂತು ನನ್ನ ಸಣ್ಣ ಅಣತೆಗೋಳಿನಿಂದ ಸಮುದ್ರದ ಘರ್ಜನೆಯನ್ನ ಅತ್ಯಲ್ಪ ಅಂತ ಘೋಷಣೆ ಮಾಡಿದ್ರೆ ನನ್ನ ಧ್ವನಿ ಎಷ್ಟು ಜೋರಾಗಿ ಹೋಗುತ್ತೆ ಅಂದ್ರೆ ಭೂಶಿರವನ್ನು ಕೂಡ ದಾಟಿ ಹೋಗುತ್ತೆ. ಮತ್ತೆ ನನ್ನ ಕಾರ್ಯವ್ಯಾಪ್ತಿಯನ್ನ ಚಿಕ್ಕ ಅಳತೆಗೋಲಿನಿಂದ ಅಂದ್ರೆ ಮೆಷರ್ಮೆಂಟ್ ಸ್ಟಿಕ್ ಇಂದ ಅಳತೆ ಮಾಡೋದಕ್ಕೆ ಮತ್ತು ಆಕ್ರಮಣ ಮಾಡೋದಕ್ಕೆ ಸಾಧ್ಯ ಇಲ್ಲ. ನನ್ನ ಎಲ್ಲ ನೋವುಗಳಿಗೂ ನನ್ನ ಮೂರ್ಖತನವೇ ಕಾರಣ ಅನ್ನೋದನ್ನ ನಾನೀಗ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡಿದ್ದೇನೆ. ಅಂದ್ರೆ ನಿನ್ನ ನೋವಿದೆ ಅಂತ ಹೇಳಿದ್ರೆ ಅದು ನಿನ್ನ ಮೂರ್ಖತನ ಅಂತ ಅರ್ಥ ಮಾಡ್ಕೋ, ಬೇರೆಯವ್ರ ಮೇಲೆ ಹಾಕಬೇಡ ಅಂತ ಅವಳು ಹೇಳ್ತಿರುವಂತಹ ಬಗ್ಗೆ ನಿಜಕ್ಕೂ ಕೂಡ ನಾವು ಚಿಂತನೆಯನ್ನ ಮಾಡ್ಬೇಕು. ಅವಳು ಹೇಳ್ತಿದ್ದಾಳೆ, ನನ್ನ ಎಲ್ಲ ನೋವುಗಳಿಗೂ ನನ್ನ ಮೂರ್ಖತನವೇ ಕಾರಣ ಅಂತ ನನಗೆ ಅನ್ನಿಸ್ತಾ ಇದೆ. ಅಂದ್ರೆ ಇಲ್ಲಿ ಅವಳು ಹೇಳ್ತಿರುವಂತದ್ದು ಸರಡಿಗೆ, ನಿನ್ನ ನೋವಿಗೆ ನಿನ್ನ ಮೂರ್ಖತನ ಕಾರಣ, ಬೇರೆಯವ್ರ ಹೆಗಲ ಮೇಲೆ ಹಾಕಬೇಡ ಅಂತ ಹೇಳ್ತಾ ಇದ್ದಾಳೆ. ಆದ್ರೆ ನಾನು ಈ ವಿಚಾರದಲ್ಲಿ ಯಾವುದೇ ಪೂರ್ವಾಗ್ರಹವನ್ನು ಹೊಂದಿಲ್ಲ. ಪೂರ್ವಾಗ್ರಹ ಅಂದ್ರೆ ಬಯಾಸ್ಡ್, ಪ್ರಿಜುಡೈಸ್ ಥಾಟ್ ಇಟ್ಕೊಂಡು ಹೇಳ್ತಿಲ್ಲ. ನಿಮ್ಮೆಲ್ಲ ಟೀಕೆಗಳ ಆಧಾರಗಳು ಸ್ಪಷ್ಟವಾಗಿ ನನಗೆ ತಿಳಿದು ಬಂದಿಲ್ಲ. ಹಾಗೆ ಈ ವಿಷಯದ ಮಹತ್ವವನ್ನ ಕಾಣಲು ನಾನು ವಿಫಲಲಾಗಿದ್ದೇನೆ. ಶ್ರೀರಾಮಕೃಷ್ಣ ಪರಮಹಂಸರ ಶಿಷ್ಯರ ಭವ್ಯ ಜೀವನವು ನಾನು ಕಂಡ ಹಾಗೆ ನಿಮ್ಮ ಮೇಲೆ ಬೀರಿದಷ್ಟು ಪ್ರಭಾವ ನನ್ನ ಮೇಲೆ ಬೀರಿಲ್ಲ ಅಂತ ಕೂಡ ಹೇಳ್ಬೋದು. ಅಂದ್ರೆ ಯು ವರ್ ಸೋ ಇನ್ಫ್ಲೂಯೆನ್ಸ್ಡ್ ಬೈ ಸ್ವಾಮೀಜಿ ಅಥವಾ ಶ್ರೀರಾಮಕೃಷ್ಣ ಥಾಟ್ಸ್, ನನ್ನ ಮೇಲೂ ಅಷ್ಟು ಪ್ರಭಾವ ಆಗಿಲ್ಲ. ಇಷ್ಟು ಪ್ರಭಾವಕ್ಕೆ ಒಳಗಾಗಿದ್ದು ಕೂಡ ನೀನಿನ್ನೂ ಸನ್ಯಾಸ ಧರ್ಮ, ಹಿಂದೂ ಧರ್ಮದ ಬಗ್ಗೆ ಇಷ್ಟೆಲ್ಲ ಪ್ರಶ್ನೆಯನ್ನು ಇಟ್ಕೊಂಡು, ಅನುಮಾನ ಇಟ್ಕೊಂಡು ವ್ಯಕ್ತಪಡಿಸ್ತಾ ಇದೆಯಲ್ಲ, ಐ ಪಿಟಿ ಯು ಅಂತ ಹೇಳ್ತಾ ಇದ್ದಾಳೆ ನಿವೇದಿತಾ. ಶ್ರೀರಾಮಕೃಷ್ಣ ಪರಮಹಂಸರ ಶಿಷ್ಯರ ಭವ್ಯ ಜೀವನವನ್ನ ನಾನು ಕಂಡ ಹಾಗೆ ಅಥವಾ ನಾನು ಕಂಡಂತೆ ನಿಮ್ಮ ಮೇಲೆ ಬೀರಿದಷ್ಟು ಪ್ರಭಾವ ನನ್ನ ಮೇಲೆ ಬೀರಿಲ್ಲ ಅಂತ ಹೇಳ್ಬೋದು. ಅದು ಅಂತರ್ಮುಖತೆಯಲ್ಲದೆ ಮತ್ತೇನೂ ಅಲ್ಲ. ಮತ್ತೆ ಅವರವರ ಅಭಿಪ್ರಾಯದ ಹೊರತು ಬೇರೇನನ್ನೂ ಕೂಡ ಅವಲಂಬಿಸಿಲ್ಲ ಅನ್ನೋದು ನನ್ನ ಭಾವನೆ ಅಂತ ಈ ಪತ್ರದಲ್ಲಿ ಬರೀತಾಳೆ. ಮತ್ತೊಂದು ಬಹುಮುಖ್ಯವಾದ ಅಂಶ ಅಂತ ಹೇಳಿದ್ರೆ, ಈ ವಿಚಾರಗಳನ್ನ ಸ್ವಾಮೀಜಿ ಅವ್ರಿಗೆ ತಿಳಿಸ್ಬೇಕಿತ್ತು ಅಂತ ಪತ್ರದ ಕೊನೆಯಲ್ಲಿ ಬರೆದಿದ್ಯಾ. ಅವ್ರಿಗೆ ಹೇಗೆ ಹೇಳ್ಬೇಕು ಅಂತ ಯೋಚಿಸೋ ಅಗತ್ಯ ಏನಿಲ್ಲ. ನಿಂಗೆ ಹೇಳ್ಬೇಕು ಅನ್ಸಿದ್ರೆ ನೇರವಾಗಿ ಸ್ವಾಮೀಜಿಗೆ ಹೇಳ್ಬೋದಿತ್ತು. ಆದ್ರೂ ನೀನ್ ನನ್ನ ಹತ್ರ ಬರ್ದಿರುವಂತದ್ದು ನಿಜಕ್ಕೂ ನಿನ್ನ ಮನಸ್ಥಿತಿಯನ್ನ, ನಿನ್ನ ಆಲೋಚನಾ ಶಕ್ತಿಯನ್ನ ಅಭಿವ್ಯಕ್ತಗೊಳಿಸ್ತಾ ಇದೆ ಅಂತ ತಿರುಗಿಸಿ ಹೇಳ್ತಿರುವಂತಹ ರೀತಿ. ಅಂದ್ರೆ ಅವನಲ್ಲಿ ಇಷ್ಟೆಲ್ಲ ಡೌಟ್ಸ್ ಇಟ್ಕೊಂಡಿದ್ದಾನಲ್ಲ ಅಂತ ಒಂದು ಕಡೆ ಶೀಸ್ ಫೀಲಿಂಗ್ ಪಿಟಿ, ಇನ್ನೊಂದು ಕಡೆ ಅವನ ಈ ಅಸಹಾಯಕತೆಗೆ ನೇರವಾಗಿ ಹೀಗೆ ಮಾಡೋ ಅವಶ್ಯಕತೆ ಇರಲಿಲ್ಲ, ನಿಂಗೆ ಹೇಳ್ಬೇಕು ಅಂತಿದ್ರೆ ಸ್ವಾಮೀಜಿ ಹತ್ರನೇ ಹೇಳ್ಬೋದಿತ್ತು ಅಂತ ಹೇಳುವಂತ ಬಗ್ಗೆ ನಿಜಕ್ಕೂ ಕೂಡ ಧ್ಯಾನ ಯೋಗ್ಯವಾದದ್ದೇ ಸರಿ. ಆ ವ್ಯಕ್ತಿಯ ಹಿರಿಮೆಯನ್ನ, ಆ ವ್ಯಕ್ತಿಯ ಅಂದ್ರೆ ಇಲ್ಲಿ ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವದ ಬಗ್ಗೆ ಹೇಳ್ತಾಳೆ. ಅಂಥ ವ್ಯಕ್ತಿಯ ಹಿರಿಮೆಯನ್ನ, ಶ್ರೇಷ್ಠತೆಯನ್ನ ಒಂದು ಕ್ಷಣ ನಂಬು. ಹಾಗೆ ನಿನ್ನೆಲ್ಲ ಟೀಕೆಗಳು, ನಿಂದನೆಗಳನ್ನು ಕೂಡ ನಿನ್ನ ನಂಬಿಕೆ ಇಟ್ಕೋ, ಪರಾಯಿಲ್ಲ, ತೊಂದರೆ ಏನಿಲ್ಲ ಅಂತ ಹೇಳ್ತಾ ಪತ್ರವನ್ನ ಮುಕ್ತಾಯಗೊಳಿಸ್ತಾ, ಅನವರತವು ನಿನ್ನ ನಂಬುಗೆಯ ಎನ್ ಅಂತ ಬರೀತಾಳೆ. ಎನ್ ಅಂದ್ರೆ ಇಲ್ಲಿ ಸೋದರಿ ನಿವೇದಿತಾ ತನ್ನನ್ನ ತಾನು ಕರ್ಕೊಂಡಂತಹ ಬಗೆ. ಇದು ಕನ್ನಡ ಭಾವಾನುವಾದ ಆಗಿರುವಂತಹ ಪತ್ರ. ಈಗ ಪತ್ರದ ವಾಚನ. ಲೆಟರ್ ಟು ಇ.ಟಿ. ಸರ್ಡಿ, August 24, 1899, ಲಂಡನ್. ಲೆಟರ್ ರಿಸೀವ್ಡ್ ಫ್ರಮ್ ಯು ಸೇಫ್. ಪತ್ರವನ್ನ ಹೀಗೆ ಪ್ರಾರಂಭ ಮಾಡಿದಾಳೆ. ಅವನ ಪ್ರಶ್ನೆ ಮುಂಚೆ ಬಂದಿದೆ. ಯು ಅಂಡ್ ಐ ಟೇಕ್ ಡಿಫರೆಂಟ್ ವ್ಯೂಸ್ ಆಫ್ ಸ್ವಾಮಿ ಅಂಡ್ ಹಿಸ್ ವರ್ಕ್. I've seen a very little of sannyasa on the part of any of the sannyasins who have visited this country, although I have heard a very good deal about it. I do not want to influence your ideals in any way, but I must admit that I am disappointed in many ways thinking of Swami Vivekananda, and I am daily pondering how I shall make it. How shall I make it to know to Swami Vivekananda? Answer given by Nivedita. She writes, As to your letter, how intense is the pain that prompted it? I can only dimly and shriekingly guess. You say, I do not want to influence your ideals in any way. Thank God you are able to put aside any foolish hesitation of that sort and speak out to someone. For a moment I was so shocked. For disloyalty is terrible, and I felt that Swami Vivekananda himself, not his disciple nor another, was the right person to hear your criticism. But at the same time, my whole heart went and goes out to you for the dull, terrible misery that
oppresses you and cuts you out from your old life. But I will tell you how the matter strikes an outsider. I put your difficulty as a question in its extreme form to my mother, to my beloved mother, and asked her how these things that I supposed troubled the disciple had struck her. You know, of course, that Swami has appealed to her only on his own merits, and having the whole current of her criticism, Christian orthodoxy, and his effort on my own life against him. She said at once that not only did sick men require sick men's comforts, but that in case of Swami himself, there must be perfect freedom. She said that so great a man would show that greatness in every way and would take as his own that which smaller persons might seem enviable. As to the other monks, she understood that the charge made was against their religious fervor. She was not in a habit of judging for others how this should be shown. She thought it would be unreasonable to expect men in a foreign country to adjust their lives all at once to the strange conditions, and personally she would be astonished at anyone who would presume to question the asceticism of Swami Turiyananda, who appeared to her and whole life to be simply overflowing with what they call the love of God, and to be absolutely indifferent to external circumstances. I give you this as it stands for my own subject was to do justice to the charge and listen to the reply that rose naturally to the lips of the lady. Had my mother said, I think there may be something in it, I should have tried to report the observation very faithfully. Now, I am willing to discuss the matter from the inside point of view, that very plainly you will remember about it. You will remember that in India the word sannyasa applies specially to the sort of asceticism that is to purity. Now, I will ask you, have you ever found this asceticism to be untrue? I have found that such as he in his respect such are, in their degree, all his Guru Bhais and all monastic disciples. I know many of them very intimately, as you are aware, and the most of them a little, and all this is true. Another thing, in speaking of him in connection with this question of renunciation, do not forget that you are speaking of a man who might be worshipped today from one end to the other end of India to the other, and he will not; of a man who fled from a fame year after year; of a man who snaps his fingers at the rich people of his own city. Today they are infinite charging and insist on living the life of the humblest fellow countryman. Though his knowledge and appreciation of the luxuries of the Western luxury is not only greater than that of the rich Hindus, but far surpassing my own and yours. Could you do these things? It is just that the renunciation is positive, active, and overwhelming. Know that. If I, standing up a little with a yard measure or a foot roll, declare that the great roar of the ocean beyond is nothing, since it sweeps on the past of the headlands and does not invade my little domain to be measured by my little stake, I think I shall have nothing but my own folly for my pains. But I hold no belief in that matter. I do not know your grounds of criticism, and I fail to see the importance of the thing. The life of the disciples of Sri Ramakrishna in their own country has not struck me so far as I have seen it, as it is done to you. I have thought it anything but self-indulgent, but after all, that is a matter of opinion. I don't see that anything depends on it. One thing, however, I do know, Swami is one of the persons to whom these things should be said. There is no need to ponder how to make them known to him. Do believe for one moment in the greatness of the man, and trust all your criticisms and all your reproaches to him himself. Believe me always, your faithfully, N. ಧನ್ಯವಾದಗಳು.